ಒಬ್ರು ಹಿರಿಯರು ಹೇಳ್ತಾರೆ, ಅಂತಿಂತ ಗಂಡಲ್ಲ ಒಳ್ಳೆ ಟಗರ್ಬೇಕು ಅಂತ ಕೇಳ್ತಾರೆ. ಬಹಳ ವಿಚಾರಗಳನ್ನ ನಾನು ಆಲೋಚನೆ ಮಾಡ್ಕೊಂಡಿದ್ದೀರಣ್ಣ. ಈಗ ಜಸ್ಟ್ ಅವ್ರು ಹೇಳ್ತಾರೆ ನೋಡಿ, ಇದು ಯಾವುದೋ ವಿಧಾನಸಭಾ ಚುನಾವಣೆಯ ದೃಷ್ಟಿಯಿಂದ ನಾನಿಲ್ಲಿ ಬಂದಿಲ್ಲ. ನಾನು ಇಲ್ಲಿ ಬಂದಿರ್ತಕ್ಕಂಥದ್ದು ತುಂಬ ಜನಕ್ಕೆ ಅನ್ನಿಸ್ಬೋದು, ಏನೊಂದು 60-65 ದಿನ ರಾಜ್ಯ ಪ್ರವಾಸ, ಈ ಪ್ರವಾಸ ಆದ್ಮೇಲೆ ಮತ್ತಿನ್ಯಾವಾಗ ಬರ್ತಾರೋ ಅಂತ ಅಂದ್ಕೊಂಡಿರ್ಬೋದು. ಮತ್ತೆ ನನ್ನ ಮನಸ್ಸಲ್ಲಿ ಈಗಾಗಲೇ ಮತ್ತೊಂದು ಪೋಸ್ಟರ್ ಸಭೆ ಮಾಡಬೇಕು ನಮ್ಮ ಅಭ್ಯರ್ಥಿಗಳ ಜೊತೆ ಕೂತ್ಕೊಂಡು ಪ್ರಮುಖ ಮುಖಂಡರ ಜೊತೆ ಅಂತ ನಾನು ಈಗಾಗಲೇ ನನ್ನ ತಲೆನಲ್ಲಿ ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೊಂಡಿದ್ದೀನಿ. ನಾನು ಸುಮ್ಮನೆ ಕೂತಕ್ಕಂಥ ವ್ಯಕ್ತಿ ಅಲ್ಲ. 3 ವರ್ಷ ನನ್ನ ಮುಂದೆ ಇದೆ. 3 ವರ್ಷ ಅಂದ್ರೆ 1000 ದಿನ ಅಷ್ಟೇ. ದಿವಸಕ್ಕೆ 300, ವರ್ಷಕ್ಕೆ 365 ದಿನ. ಇನ್ನೊಂದು 1000 ದಿನದಲ್ಲಿ ಇವತ್ತು ಬಂದಿದ್ದೇವೆ, ಮಾತನಾಡಿದ್ದೇವೆ, ನೀವು ಕೇಳಿಸ್ಕೊಂಡಿದ್ದೀರಿ, ಕಾರ್ಯಕ್ರಮ ಯಶಸ್ವಿನೂಗೊಳಿಸಿದ್ದೀರಿ. ಆದ್ರೆ ಇಲ್ಲಿಂದ ನಾನು ಮಾತನಾಡಿ ಹೊರಟ್ರೆ ಅದಕ್ಕೆ ಅರ್ಥ ಇಲ್ಲ. ನಿಮ್ಮ ನೋವನ್ನ ನಾನು ಕೇಳಬೇಕು, ನಿಮ್ಮ ಸಮಸ್ಯೆನ ನಾನು ಅರ್ಥ ಮಾಡ್ಕೊಳ್ಬೇಕು. ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ನೀವು ಒಂದು ಮೇಟಿಯ ಕೊರತೆ ಇವತ್ತು ನಿಮಗೆ ಹೃದಯದಲ್ಲಿ ಕಾಡ್ತಾ ಇದೆ, ಅದು ಮುಂದಿನ ದಿನಗಳಲ್ಲಿ ಬಗೆಹರಿಸ್ತೀವಿ. ಇಲ್ಲಿರಂತ ಇವಾಗ ಜಿಲ್ಲಾಧ್ಯಕ್ಷರು ಬದಲಾವಣೆ ಆಗ್ಬೇಕಣ್ಣ. ಈಗಿರಂತ ನಾಯಕರು ಯಾರೇ ಇದ್ರು ಒಂದು ಜನತಾದಳ ಪಕ್ಷದ ಕಾರ್ಯಕರ್ತರಿಗೆ ನಾಯಕರನ್ನ ಸೃಷ್ಟಿ ಮಾಡತಕ್ಕಂಥ ಶಕ್ತಿ ಸಾಮರ್ಥ್ಯ ಇರ್ತಕ್ಕಂಥ ಪಕ್ಷ ಈ ರಾಜ್ಯದಲ್ಲಿ ಯಾರಿದ್ರೆ ಜನತಾದಳ ಕಾರ್ಯಕರ್ತರು. ಅದನ್ನು ಕಳೆದ 20 ವರ್ಷದಿಂದ ಸಾಬೀತು ಮಾಡಿದ್ದೀರಿ. 20 ವರ್ಷದಿಂದ ಎಷ್ಟೋ ಜನ ಶಾಸಕರಾಗಿ ಬೇರೆ ಬೇರೆ ಪಕ್ಷಕ್ಕೆ ಹೋಗಿರ್ತಕ್ಕಂಥ ಉದಾಹರಣೆಗಳು ನೋಡಿದ್ದೀವಿ. ಆದ್ರೂ ಕೂಡ ಇಷ್ಟು ಪಕ್ಷ ಸದೃಢವಾಗಿದೆ ಅಂದ್ರೆ ನಿಮ್ಮೆಲ್ಲರ ಹೋರಾಟದ ಪ್ರತಿಫಲ. ಹಾಗಾಗಿ ಯಾರು ಧೃತಿಗೆಡಕ್ ಬೇಡ. ಇನ್ನೂ ಹಲವಾರು ವಿಚಾರಗಳು ನನ್ನ ತಲೆನಲ್ಲಿದೆ. ಎಲ್ಲ ಹೊರಗಡೆ ವೇದಿಕೆಯಲ್ಲಿ ಮಾತನಾಡ್ತಕ್ಕಂಥದ್ದು ಬೇಡ. ನಿಮ್ಮನ್ನು ಕಾಪಾಡ್ಕೋಬೇಕು, ನಿಮ್ಮನ್ನು ಉಳಿಸ್ಕೋಬೇಕು. ನಿಮ್ಮನ್ನ ನಮ್ಮನ್ನು ಬೆಳೆಸಿದ್ದೀರಿ, ನಿಮ್ಮನ್ನ ಕಾಪಾಡ್ತಕ್ಕಂಥ ಜವಾಬ್ದಾರಿ ಕರ್ತವ್ಯ ನಮ್ಮ ಮೇಲಿದೆ. ಆ ಹೊಣೆಗಾರಿಕೆ ನಾವು ತಗೋತೀವಿ, ತಲೆ ಕೆಡಿಸ್ಕೋಬೇಕು. ನಮ್ಗೆ ಚಿಕ್ಕಬಳ್ಳಾಪುರ ಜಿಲ್ಲೆ ಬೇರೆ ಅಲ್ಲ, ರಾಮನಗರ ಬೇರೆ ಅಲ್ಲ, ಮಂಡ್ಯ ಬೇರೆ ಅಲ್ಲ. ಒಂದು ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ, ಇವು 2 ಜಿಲ್ಲೆಗಳಲ್ಲಿ ಕನಿಷ್ಠ ಪಕ್ಷ ನಮ್ಗೆ 11 ವಿಧಾನಸಭಾ ಕ್ಷೇತ್ರ ನಾವು ಎದುರು ನೋಡ್ತೇವೆ. ಮುಂಬರ್ತಕ್ಕಂಥ 2028 ಇದೆಲ್ಲವೂ ಕೂಡ ನಾವು ಯಾವ ರೀತಿ ಸಂಘಟನೆ ಮಾಡ್ತೀವಿ, ಪಕ್ಷ ಯಾವ ರೀತಿ ನಾವು ಹಳ್ಳಿಗಳಿಗೆ ಸರ್ಕಾರದ ವೈಫಲ್ಯತೆಗಳು, ಸರ್ಕಾರದ ಹಗರಣಗಳು, ಸರ್ಕಾರ ಹಂತದಲ್ಲಿ ಎಡುತ್ತಾ ಇದೆ, ಇವೆಲ್ಲದರ ವಿರುದ್ಧವಾಗಿ ಧ್ವನಿಯನ್ನ ಇರ್ತಕ್ಕಂಥ ಕೆಲಸ ಇವತ್ತು ಗ್ರಾಮಗಳಲ್ಲಿ, ಹಳ್ಳಿಗಳಲ್ಲಿ, ಬೂತ್ಗಳಲ್ಲಿ ಹೋಗಿ ಮಾಡಬೇಕಾಗ್ತದೆ. ಸಂಘಟನೆ ಅಂತಕ್ಕಂಥದ್ದು ಅಷ್ಟು ಸುಲಭವಾದಂತಲ್ಲ. ಅದಕ್ಕೆ ತನ್ನದಾದಂಥ ಬದ್ಧತೆ ಬೇಕಾಗ್ತದೆ, ನಿಜವಾದ ಸಾಮಾಜಿಕ ಕಾಳಜಿ ಬೇಕಾಗ್ತದೆ. ಇವೆರಡನ್ನು ಇಟ್ಕೊಂಡು ಮುನ್ನೋಗೋಣ. ಯಾವ ಕಾರಣಕ್ಕೂ ಜನತಾದಳ ಪಕ್ಷವನ್ನ ಯಾರು ಕೂಡ ಅಷ್ಟು ಸುಲಭವಾಗಿ ನಮ್ಮನ್ನ ತಂದಾಕ್ಲಿಕ್ಕಾಗೋದಿಲ್ಲ. ಇಷ್ಟು ವರ್ಷ ದೇವೇಗೌಡರು ಸಾಹೇಬರು, ಕುಮಾರಣ್ಣ ಅವರು ಹೋರಾಟ, ಎಷ್ಟು ವರ್ಷ ಆಡಳಿತ ಪಕ್ಷದಲ್ಲಿ ಅವರು ಕೆಲಸ ಮಾಡಿದ್ದಾರೆ. ಬಹುತೇಕ ಅವರ ರಾಜಕಾರಣದ ಜೀವನದಲ್ಲಿ ವಿರೋಧ ಪಕ್ಷವಾಗಿ ಕೆಲಸ ಮಾಡಿರ್ತಕ್ಕಂಥದ್ದೇ ಹಲವಾರು ವರ್ಷಗಳು. ವಿರೋಧ ಪಕ್ಷದಲ್ಲಿ ಕೆಲಸ ಮಾಡಿ ಜನಗಳ ಹೃದಯವನ್ನ ಗೆಲ್ತಕ್ಕಂಥ ಸಾಮರ್ಥ್ಯ ಇರತಕ್ಕಂಥದ್ದು ಅದು ಸನ್ಮಾನ್ಯ ದೇವೇಗೌಡರಿಗೆ, ಕುಮಾರಣ್ಣ ಅವರು ಅದನ್ನ ಹಲವಾರು ಸಂದರ್ಭದಲ್ಲಿ ಸಾಬೀತು ಮಾಡಿದ್ದಾರೆ. ಆ ಕೆಲಸ ನಾವು ಮುಂದುವರಿಸೋಣ. ನಿಮ್ಮ ಜೊತೆಯಲ್ಲಿ ನಾವೆಲ್ಲರೂ ಇರ್ತೇವೆ, ಧೃತಿಗೆಡಬೇಡಿ. ಯಾವ ಕಾರಣಕ್ಕೂ ಚಿಕ್ಕಬಳ್ಳಾಪುರ ತಾಲೂಕಿನ ಪ್ರಮುಖ ಮುಖಂಡರೇ, ಎಲ್ಲ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನ ಶಾಸಕರು, ಮಾಜಿ ಮಂತ್ರಿಗಳು ಹಾಗೂ ಅನುಭವಿಗಳಾಗಿರ್ತಕ್ಕಂಥ ಎ ಮಂಜಣ್ಣ ಅವರೇ,
ಮತ್ತೊಬ್ಬರು ಜಿಲ್ಲೆಯ ಏಕೈಕ ಶಾಸಕರು, ಪಕ್ಷದ ಅತ್ಯಂತ ನಿಷ್ಠಾವಂತರಲ್ಲಿ ಒಬ್ಬರು, ಜೊತೆಯಲ್ಲಿ ಪಕ್ಷದ ವರಿಷ್ಠರು, ಮಾಜಿ ಪ್ರಧಾನಮಂತ್ರಿಗಳು, ಸನ್ಮಾನ್ಯ ಶ್ರೀ ದೇವೇಗೌಡರು ಸಾಹೇಬರ ಮಾನಸ ಪುತ್ರ ಅಂತ ಕರೆದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ವೇ.